ಎಲ್ಲರಿಗೂ ನಮಸ್ತೆ. ಇವತ್ತಿನ ಚಿಕ್ಕ ಮಾಹಿತಿ ನೋಡೋಣ. ಗುರುಪೂರ್ಣಿಮಾ ಮಾಹಿತಿ. ಗುರುಪೂರ್ಣಿಮೆಯನ್ನು 2025ರಲ್ಲಿ ಜುಲೈ 10ರಂದು ಆಚರಿಸಲಾಗುತ್ತದೆ. ಇದು ಗುರುಗಳಾದ ವ್ಯಾಸ ಮಹರ್ಷಿಗಳಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿದೆ. ಈ ದಿನದಂದು ಗುರುಗಳು, ಪೂಜ್ಯರು ಮತ್ತು ಹಿರಿಯರನ್ನು ಪೂಜಿಸಲಾಗುತ್ತದೆ. ಗುರುಪೂರ್ಣಿಮೆಯಂದು ಗುರುಗಳ ಆಶೀರ್ವಾದ ಪಡೆಯಲು ಮತ್ತು ಅವರ ಮಾರ್ಗದರ್ಶನಕ್ಕಾಗಿ ಕೃತಜ್ಞತೆ ಸಲ್ಲಿಸಲು ವಿಶೇಷ ಪೂಜೆ ಮತ್ತು ಆಚರಣೆಗಳನ್ನು ಮಾಡಲಾಗುತ್ತದೆ. ಗುರುಪೂರ್ಣಿಮೆ ಆಚರಣೆಯ ವಿಧಾನ: ಮೊದಲನೆಯದಾಗಿ ಸ್ನಾನ ಮಾಡಿ ಶುದ್ಧರಾಗಿ ಗುರುಪೂಜೆಗೆ ಸಿದ್ಧರಾಗಿ. ಮುಂದಿನದ್ದಾಗಿ ಸಂಕಲ್ಪ: ಗುರುಪೂಜೆಯನ್ನು ಪ್ರಾರಂಭಿಸುವ ಮೊದಲು ಗುರುಪರಂಪರಾ ಸಿದ್ಧ್ಯರ್ಥಂ ವ್ಯಾಸಪೂಜಾಂ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ. ವ್ಯಾಸಪೀಠ: ಒಂದು ಶುಭ್ರವಾದ ವಸ್ತ್ರದ ಮೇಲೆ ಪೂರ್ವದಿಂದ ಪಶ್ಚಿಮ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಗಂಧದಿಂದ 12 ಗೆರೆಗಳನ್ನು ಎಳೆದು ವ್ಯಾಸಪೀಠವನ್ನು ಸಿದ್ಧಪಡಿಸಿ. ಆವಾಹನೆ: ವ್ಯಾಸಪೀಠದ ಮೇಲೆ ಬ್ರಹ್ಮ ಪರಾತ್ಪರ ಶಕ್ತಿ ವ್ಯಾಸ, ಶುಕದೇವ, ಗೌಡಪಾದ, ಗೋವಿಂದ ಸ್ವಾಮಿ ಮತ್ತು ಶಂಕರಾಚಾರ್ಯರನ್ನು ಆವಾಹಿಸಿ ಷೋಡೋಪಚಾರ ಪೂಜೆ. ಅವರಿಗೆ ಷೋಡೋಪಚಾರ ಪೂಜೆಯನ್ನು ಮಾಡಿ. ಗುರುಗಳ ಪೂಜೆ: ದೀಕ್ಷಾ ಗುರು, ತಂದೆ ತಾಯಿಗಳನ್ನು ಪೂಜಿಸಿ ಅವರ ಆಶೀರ್ವಾದ ಪಡೆಯಿರಿ. ಮಂತ್ರಪಠಣ: ಗುರುಗಳ ಮಂತ್ರಗಳನ್ನು ಪಠಿಸಿ ಅವರ ಬಗ್ಗೆ ಭಕ್ತಿ ಭಾವನೆಯಿಂದ ಧ್ಯಾನ ಮಾಡಿ. ದಾನ: ಬಡವರಿಗೆ, ಅಗತ್ಯವಿರುವವರಿಗೆ ದಾನ ಮಾಡಿ. ಪ್ರಸಾದ ಸ್ವೀಕಾರ: ಗುರುಗಳ ಪ್ರಸಾದವನ್ನು ಸ್ವೀಕರಿಸಿ. ಗುರುಪೂರ್ಣಿಮೆಯಂದು ಪಠಿಸಬೇಕಾದ ಮಂತ್ರಗಳು ಇವು: ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರಂ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನಮಿತಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುಪೂರ್ಣಿಮೆ ಮಹತ್ವ: ಗುರುಪೂರ್ಣಿಮೆ ಗುರುಗಳ ಮಹತ್ವವನ್ನು ಸಾರುವ ಹಬ್ಬವಾಗಿದೆ. ಗುರುವು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುತ್ತಾನೆ. ಗುರುವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ನೀಡುತ್ತಾನೆ. ಗುರುಗಳ ಆಶೀರ್ವಾದದಿಂದ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷ ಪ್ರಾಪ್ತಿಯಾಗುತ್ತದೆ. ಗುರುಪೂರ್ಣಿಮೆಯಂದು ನಿಮ್ಮ ಗುರುಗಳ ಆಶೀರ್ವಾದ ಪಡೆದು ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ. ಈ ಗುರುಪೂರ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.